ನಮಸ್ತೆ ಬಂಧುಗಳೇ, ನಾನಿವತ್ತು ಬೆಳಗಿನ ಜಾವ 4 ಗಂಟೆಗೆ ಎದ್ದು ದಾವಸ್ಪೇಟೆ ಹತ್ರ ಇರೋ ಶಿವಗಂಗೆ ಬೆಟ್ಟಕ್ಕೆ ಬಂದಿದ್ವಿ. ಇವತ್ತು ಪೌರ್ಣಮಿ ಇರೋದ್ರಿಂದ ಗಿರಿ ಪ್ರದಕ್ಷಿಣೆ ಇರುತ್ತೆ. ಪ್ರತಿ ತಿಂಗಳು ಪೌರ್ಣಮಿಗೂ ಶಿವಗಂಗೆಯಲ್ಲಿ ಗಿರಿ ಪ್ರದಕ್ಷಿಣೆ ಇರುತ್ತೆ. ನಾವು ಶಿವಗಂಗೆ ದೇವಸ್ಥಾನದಿಂದ ಗಿರಿ ಪ್ರದಕ್ಷಿಣೆ ಪ್ರಾರಂಭ ಮಾಡೋದು. ಇವ್ರ ಹೆಸರು ದೇವರಾಜ ಅಂತ. ಇವರು ಪ್ರತಿ ಪೌರ್ಣಮಿಗೂ ಗಿರಿ ಪ್ರದಕ್ಷಿಣೆಗೆ ಬರ್ತಾರೆ. ಭಜನೆ ಮಾಡ್ತಾ ಎಲ್ಲರನ್ನೂ ಗಿರಿ ಪ್ರದಕ್ಷಿಣೆಗೆ ಕರ್ಕೊಂಡು ಹೋಗ್ತಾರೆ. ನಾವು ಅವ್ರ ಜೊತೆ ಓಂ ನಮಃ ಶಿವಾಯ ಹೇಳ್ತಾ ಭಜನೆ ಮಾಡ್ತಾ ಜೋಶ್ ತಗೊಂಡು ಗಿರಿ ಪ್ರದಕ್ಷಿಣೆ ಪ್ರಾರಂಭ ಮಾಡಿದ್ವಿ. ಬನ್ನಿ, ಗಿರಿ ಪ್ರದಕ್ಷಿಣೆ ಹೇಗಿರುತ್ತೆ, ಯಾವ್ಯಾವ ದೇವಸ್ಥಾನ ಸಿಗುತ್ತೆ ನೋಡೋಣ. ಬೆಳಗಿನ ಜಾವ ಆದ್ರಿಂದ ಕತ್ಲು ಇತ್ತು. ಈಗಿನ್ನು ಸೂರ್ಯ ಉಗ್ತಾ ಇದ್ದ. ಸ್ವಲ್ಪ ಚಳಿ ಕೂಡ ಇತ್ತು, ಆಷಾಢ ಮಾಸ ಆಗಿರೋದ್ರಿಂದ. ಶಿವಾಯ ನಮ ಹೇಳೋ ಜೋಶಿಂದ ಮತ್ತು ಗಿರಿ ಪ್ರದಕ್ಷಿಣೆ ನಾನು ಮೊದಲನೇ ಸರಿ ಮಾಡ್ತಿರೋದು. ಆ ಖುಷಿಯಿಂದ ಚಳಿ ಗಾಳಿ ಏನು ಅನ್ನಿಸ್ಲೇ ಇಲ್ಲ. ಒಂದು ಕಾಲು ಭಾಗ ನಡೆದಿದ ತಕ್ಷಣ ನಮಗೆ ಶಿವನ ದೇವಸ್ಥಾನ, ಅಲ್ಲೊಂದು ಪವಿತ್ರ ಕಲ್ಯಾಣಿ, ಆ ಪವಿತ್ರ ತೀರ್ಥನ ಪ್ರೋಕ್ಷಣೆ ಮಾಡಿಕೊಂಡು ಶಿವನ ದರ್ಶನ, ಮಂಗಳಾರತಿ, ಆಶೀರ್ವಾದ ಪಡ್ಕೊಂಡು ಪಕ್ಕದಲ್ಲೇ ಮಹಾಕಾಳಿ ದೇವಸ್ಥಾನ. ಅದ್ಭುತವಾದ ಮೂರ್ತಿ, ಮೈ ರೋಮಾಂಚನ ಆಗೋಯ್ತು ನೋಡಿ. ಮಹಾಕಾಳಿ ಅಮ್ಮಂದು ಆಶೀರ್ವಾದ ಮತ್ತು ದರ್ಶನ ಪಡ್ಕೊಂಡು ಆಚೆ ಬರೋ ಅಷ್ಟರಲ್ಲಿ ಆಗಲೇ ಬೆಳಕಾಗಿತ್ತು. ಇವತ್ತು ಪೌರ್ಣಮಿ ಜೊತೆಗೆ ಗುರು ಪೌರ್ಣಮಿ ಕೂಡ. ಇಲ್ಲಿ ಸಾಯಿನಾಥ್ ಬಾಬರ ದರ್ಶನ ಪಡ್ಕೊಂಡು ಮುಂದೆ ನಾವು ಗವಿಸಿದ್ದೇಶ್ವರ ಸ್ವಾಮಿ ದರ್ಶನ ಪಡೆಯೋಕ್ಕೆ ಈ ಸಣ್ಣ ಗುಹೆ ಒಳಗೆ ಹೋಗಬೇಕು. ಇಲ್ಲಿ ಗವಿಸಿದ್ದೇಶ್ವರ ಸ್ವಾಮಿಗಳ ಆಶೀರ್ವಾದ ಪಡ್ಕೊಂಡು ಪಕ್ಕದಲ್ಲೇ ಇದ್ದ ಶನಿವೇಶ್ವರ ಸ್ವಾಮಿಯ ದರ್ಶನ ಪಡೆದು. ಇವತ್ತು ನಂದು ಎಂಥ ಪುಣ್ಯ ಅಂದರೆ ಗುರು ಪೌರ್ಣಿಮೆ ಜೊತೆಗೆ ಗುರುಗಳ ಆಶೀರ್ವಾದನ ದೊರೆಯಿತು. ಅವರು ಪ್ರಸಾದ ಮಾಡಿ ಮುಂದೆ ನಿಮ್ಮನ್ನು ಗಿರಿ ಪ್ರದಕ್ಷಿಣೆಗೆ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಪ್ರಸಾದ ಅದ್ಭುತವಾಗಿತ್ತು. ಗುರು ಪೌರ್ಣಮಿ ದಿನ ಗಿರಿ ಪ್ರದಕ್ಷಿಣೆ ಮಾಡ್ಸೋಕ್ಕೆ ಗುರುಗಳೇ ನಮ್ಮ ಜೊತೆಗೆ ಬಂದು ಕರ್ಕೊಂಡು ಹೋಗ್ತೀನಿ ಬೇಕಾದ್ರೆ ಇಂಥ ಪುಣ್ಯ ಯಾರಿಗೆ ಸಿಗುತ್ತೆ. ಈಗ ಗುರುಗಳ ಜೊತೆ ನಮ್ಮ ಜೋಶ್ ಇನ್ನೂ ಹೆಚ್ಚಾಗಿ ಗಿರಿ ಪ್ರದಕ್ಷಿಣೆ ಪ್ರಾರಂಭ ಮಾಡೋದು. ಡಾಕ್ಟರ್ ರಾಮಾನಂದ ಗುರುಗಳು ಒಳಕಲ್ ಮಠ ನೀಡುವಂದ ಹತ್ರ ಇದೆ. ಗುರುಗಳು ಜೀವನದಲ್ಲಿ ಹೇಗಿರಬೇಕು, ಜೀವನದ ಮೌಲ್ಯ ಮತ್ತು ಭಕ್ತಿ ಬಗ್ಗೆ ಹೇಳ್ತಾ ನಮಗೆ ಗಿರಿ ಪ್ರದಕ್ಷಿಣೆ ಪ್ರಾರಂಭ ಮಾಡೋದು. ಗುರುಗಳ ಜೊತೆ ಅರ್ಧ ದಾರಿ ಬಂದಿದ್ದು ಗೊತ್ತಾಗಲೇ ಇಲ್ಲ. ಅಷ್ಟರಲ್ಲಾಗಲೇ ಮುದ್ದಳೇಶ್ವರ ಸ್ವಾಮಿ ದೇವಸ್ಥಾನ ಸಿಕ್ತು. ಮುದ್ದಳೇಶ್ವರ ಸ್ವಾಮಿ ದೇವಸ್ಥಾನ ಮೂರ್ತಿ ಅಂತೂ ಅಮೋಘ ಮತ್ತು ಅದ್ಭುತ. ಮುದ್ದಳೇಶ್ವರ ಸ್ವಾಮಿನ ಎಷ್ಟು ನೋಡಿದ್ರೂ ಮನಸ್ಸಿಗೆ ಸಮಾಧಾನನೇ ಆಗ್ತಿರ್ಲಿಲ್ಲ. ಇನ್ನೂ ನೋಡಬೇಕು ಅನಿಸ್ತಿತ್ತು. ಮುದ್ದಳೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಬಸವಣ್ಣ ಮತ್ತು ಮುದ್ದಳೇಶ್ವರ ತೀರ್ಥ, ಗಣಪತಿ, ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಪಡೆದು ಗಿರಿ ಪ್ರದಕ್ಷಿಣೆ ಮುಂದುವರಿಸ್ತು. ಸ್ವಲ್ಪ ದೂರ ಆದಮೇಲೆ ಗುರುಗಳು ಸ್ವಲ್ಪ ಧ್ಯಾನಕ್ಕೆ ಕೂತ್ಕೊಂಡ್ರು ಮತ್ತು ಎಲ್ಲರಿಗೂ ಧ್ಯಾನ ಮಾಡೋಕ್ಕೇಳಿ ಧ್ಯಾನದ ಮಹತ್ವವನ್ನು ಹೇಳಿದ್ರು. ಮತ್ತು ಶಿವಗಂಗೆಯ ವಿಶೇಷತೆ ಏನಂದರೆ 4 ದಿಕ್ಕುಗಳಲ್ಲಿ 4 ಆಕಾರ ಕಾಣುತ್ತೆ ನೋಡಿ. ಇದು ಸರ್ಪದ ಆಕಾರ. ಗಣೇಶ ಮತ್ತು ಬಸವಣ್ಣನ ಆಕಾರ ಮೋಡ ಕವಿದಿದ್ದರಿಂದ ಸ್ಪಷ್ಟವಾಗಿ ಕಾಣಲಿಲ್ಲ. ಇದು ರಾಶಿವನ. ನಿಮ್ಮ ರಾಶಿಗೆ ಯಾವ್ಯಾವ ಗಿಡ ನೀವು ನೆಟ್ಟರೆ ನಿಮ್ಮ ರಾಶಿಗೆ ಒಳ್ಳೆಯದಾಗುತ್ತೆ ಅಂಥೇಳಿ ಇಲ್ಲಿ ಆ ಗಿಡಗಳ ಹೆಸರು ಮತ್ತು ಆ ರಾಶಿನ ಬರೆದಿದ್ದಾರೆ. ತುಂಬ ಚೆನ್ನಾಗಿದೆ. ಗುರುಗಳು ಮತ್ತು ಪ್ರವಚನ, ಗುರುವಿನ ಮೌಲ್ಯ ಎಲ್ಲರಿಗೂ ತಿಳಿ ಹೇಳಿ ಪ್ರಸಾದ ಇದೆ, ಪ್ರಸಾದ ವಿನಿಯೋಗ ಮಾಡಿ ಅಂತೇಳಿ ಎಲ್ಲ ಪ್ರಸಾದ ವಿನಿಯೋಗ ಮಾಡೋದು. ಇದು ಪುರಾತನ ಕಾಲದ ಕಲ್ಯಾಣಿ ಮತ್ತು ಇದು ಪುರಾತನ ಕಾಲದ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಮೂರ್ತಿ ಚಿಕ್ಕದಾದರೂ ಅದ್ಭುತವಾಗಿದೆ. ನಾನು ಶಿವಗಂಗೆಗೆ ಸುಮಾರು ಒಂದು 4-5 ಸರಿ ಬಂದಿದ್ದೀನಿ. ಆದರೆ ಗಿರಿ ಪ್ರದಕ್ಷಿಣೆ ಬಂದಿದ್ದಕ್ಕೋಸ್ಕರ ಇಲ್ಲಿ ಎಷ್ಟೋ ದೇವಸ್ಥಾನಗಳನ್ನ ನಾನು ನೋಡಿದೆ. ಗಿರಿ ಪ್ರದಕ್ಷಿಣೆಗೆ ಬರಲಿಲ್ಲ ಅಂದರೆ ಈ ದೇವಸ್ಥಾನಗಳನ್ನೆಲ್ಲ ನಾನು ಯಾವತ್ತೂ ನೋಡ್ತಾನೆ ಇರಲಿಲ್ಲ. ನಾವೀಗ ಗಿರಿ ಪ್ರದಕ್ಷಿಣೆ ಕೊನೆ ಅಂತಕ್ಕೆ ಬಂದಿದ್ದೀವಿ ನೋಡಿ. ಗಣೇಶನ ದೇವಸ್ಥಾನ ಇದಾದಮೇಲೆ ಶಿವಗಂಗೆ ದೇವಸ್ಥಾನ ಹತ್ರಕ್ಕೆ ಹೋಗ್ತೀವಿ. ಬೆಳಗಿನ ಜಾವ 5 ಗಂಟೆಯಿಂದ ಈಗ 9:15 ಆಗೋವರೆಗೂ ದೇವರಾಜ್ ಅವ್ರ ಜೋಶ್ ಅಂತೂ ಕಮ್ಮಿನೇ ಆಗಿರಲಿಲ್ಲ ಮತ್ತು ಭಜನೆಯೂ ಎಲ್ಲೂ ಕೂಡ ಅವ್ರು ನಿಲ್ಲಿಸಲಿಲ್ಲ. ದೇವರಾಜ್ ಅವ್ರ ಭಜನೆಯಿಂದ ನಾವು ಬೇರೆ ಏನನ್ನೂ ಮಾತಾಡದೆ ಶ್ರದ್ಧೆ ಮತ್ತು ಭಕ್ತಿಯಿಂದ ಭಜನೆ ಮಾಡ್ತಾ ಗಿರಿ ಪ್ರದಕ್ಷಿಣೆ ಮಾಡೋದು. ಗಿರಿ ಪ್ರದಕ್ಷಿಣೆಯ ಕೊನೆಯ ಭಾಗಕ್ಕೆ ಬಂದಿದ್ದೀವಿ.
ಶಿವಗಂಗೆ ದೇವಸ್ಥಾನ. ಬೆಳಗ್ಗೆ ಎಲ್ಲಿ ನಾವು ಗಿರಿ ಪ್ರದಕ್ಷಿಣೆ ಶುರು ಮಾಡಿದ್ವೋ ಅಲ್ಲೇ ಮುಕ್ತಾಯ ಮಾಡಿದ್ವು. ಗಿರಿ ಪ್ರದಕ್ಷಿಣೆ ಪೂರ್ತಿ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.